ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ತೆಂಗಿನಕಾಯಿಗೆ ಅಲಂಕಾರ ಮಾಡೋದು, ಹಾಗೆ ಸಿಂಪಲಾಗಿ ಒಂದು ಬ್ಲೌಸ್ ಪೀಸಿಂದ ಕಳಸದ ಅಲಂಕಾರ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇನ್ನೇನು ಆಷಾಢ ಮಾಸ ಬರುತ್ತೆ, ಶ್ರಾವಣ ಮಾಸ ಬರುತ್ತೆ. ತುಂಬ ಜನ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ಸಂಪತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು, ವರಮಹಾಲಕ್ಷ್ಮಿ ಹಬ್ಬ ಅಷ್ಟೇ ಅಲ್ಲದೆ ಈಗ ದೀಪಾವಳಿಯಲ್ಲೂ ಕೂಡ ಧನಲಕ್ಷ್ಮಿ ಪೂಜೆನ ಮಾಡ್ತೀರಾ. ಅಂಗಡಿಗಳಲ್ಲೂ ಕೂಡ ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡುವಂಥ ಪದ್ಧತಿಗಳು ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಸಿಂಪಲ್ಲಾಗಿ ಬ್ಲೌಸ್ ಪೀಸಿಂದ ಹೇಗೆ ಕಳಸದ ಅಲಂಕಾರನ ಮಾಡಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಒಂದು ತೆಂಗಿನಕಾಯಿನ ತಗೊಳ್ಳಿ. ಅಂದರೆ ನಿಮ್ಮ ಕಳಸದ ಚೆಂಬು ಅಥವಾ ಬಿಂದಿಗೆ ನೀವೇನು ಇಡ್ತೀರಾ ಅದಕ್ಕೆ ಸರಿ ಹೊಂದುವಂಥ ತೆಂಗಿನಕಾಯಿನ ತೊಗೋಬೇಕು. ಅದರದ್ದು ಜುಟ್ಟೆಲ್ಲ ನಾರೆಲ್ಲ ತೆಗೆದು ನೀಟಾಗಿ ಅದನ್ನು ಈಕ್ವಲ್ ಆಗಿರೋ ಥರ ಮಾಡ್ಕೋಬೇಕು. ಅದಾದಮೇಲೆ ಆ ಕಾಯಿನ ಚೆನ್ನಾಗಿ ತೊಳೆದು ಇನ್ನೂ ಒದ್ದೆ ಇರೋವಾಗಲೇ ಈ ರೀತಿ ಅರಿಶಿನ ಪುಡಿಯನ್ನು ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಬೇಕು. ಕೆಲವರೆಲ್ಲ ಅರಿಶಿನ ಕಲಸಿ ತೆಂಗಿನಕಾಯಿ ಪೂರ್ತಿಯಾಗಿ ಮೆತ್ತುತ್ತಾರೆ, ಅದು ಕೂಡ ಒಂದು ವಿಧಾನ. ಆದರೆ ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆ ಕೂಡ ಈಕ್ವಲ್ ಆಗಿ ತಿಕ್ಕಾಗಿ ಅರಿಶಿನ ಪುಡಿ ಬೀಳುತ್ತೆ. ಹಾಗಾಗಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕೂಡ ಟ್ರೈ ಮಾಡ್ಬೋದು. ಈ ರೀತಿ ಕೆಳಗಡೆ ಉದುರಿರೋದನ್ನೆಲ್ಲ ನಾವು ಮತ್ತೆ ಸಪ್ರೇಟಾಗಿ ಎತ್ತಿಟ್ಕೋಬೋದು. ಈಗ ನೋಡಿ, ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಗ್ಯಾಪ್ ಕೂಡ ಕಾಣಿಸ್ತಾ ಇಲ್ಲ. ಈಕ್ವಲ್ ಆಗಿ ಅರಿಶಿಣ ಸ್ಪ್ರೆಡ್ ಆಗಿದೆ. ಮತ್ತು ಒಂದು ಸ್ವಲ್ಪ ಕುಂಕುಮನ ಈ ರೀತಿ ನೀರು ಹಾಕಿ ಕಲಿಸ್ಕೋಬೇಕು. ಇದನ್ನು ತಿಲಕ ಇಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ರೀತಿ ನಾವು ಎಷ್ಟು ಡಾರ್ಕಾಗಿ ತೆಂಗಿನಕಾಯಿಗೆ ಅರಿಶಿನ ಹಚ್ಚಿದ್ದೀವಲ್ಲ, ಅದ್ರ ಮೇಲೆ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಈ ರೀತಿ ಮಾಡಿಕೊಂಡು ಉದ್ದವಾಗಿ ತಿಲಕ ಇಡಬೇಕು. ಸಾಮಾನ್ಯವಾಗಿ ಲಕ್ಷ್ಮಿಗೆ ಈ ರೀತಿ ಉದ್ದವಾಗಿಯೇ ತಿಲಕ ಇಡುವಂಥದ್ದು. ಹಾಗಾಗಿ ಈ ರೀತಿ ಮಾಡ್ಕೋಬೋದು. ಅಂಗೈನಲ್ಲೇ ನೀಟಾಗಿ ಈ ಶೇಪ್ನ ಮಾಡ್ಕೋಬೇಕು. ತೆಂಗಿನಕಾಯಿಗೆ ಅಂಟಿಸಿದ ಮೇಲೆ ಶೇಪ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇನ್ನೂ ಕೂಡ ಅರಿಶಿನ ಒದ್ದೆ ಇರುವಾಗಲೇ ನಾವು ಈ ರೀತಿ ತಿಲಕನ ಕೂಡ ಅಂಟಿಸ್ಬೇಕು. ಕೂರುತ್ತೆ. ಒಟ್ಟಿನ ಕೆಳಗಡೆ ಅರ್ಧ ಚಂದ್ರಾಕೃತಿಯನ್ನು ಮಾಡಿ ಇಡಬೇಕು. ನೋಡಿ, ಅದು ಕೂಡ ಅಷ್ಟೇ. ಈ ಥರ ನಾವು ಕುಂಕುಮನ ನೀರಲ್ಲಿ ಕಲಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾವು ಯಾವ ಶೇಪು ಮಾಡಬೇಕು ಅಂದ್ಕೊಳ್ತೀವೋ ಆ ಶೇಪಲ್ಲಿ ಬರುತ್ತೆ. ನೋಡಿ, ಈ ರೀತಿ ಮಾಡಿ ಕೆಳಗಡೆ ಒಂದು ಚುಕ್ಕೆನ ಇಡಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ಸ್ಟೋನ್ ಇರೋವಂಥದ್ದು ಬಳೆ ಶಾಪಲ್ಲಾಗಿರಲಿ ಆನ್ಲೈನಲ್ಲಾಗಲಿ ಸಿಗುತ್ತೆ ನಮಗೆ. ಈ ಥರ ತಿಲಕ ರೆಡ್ ಕಲರ್ ಸ್ಟೋನಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ನಾವು ಈ ರೀತಿ ಕೈಯಾರೆ ಮಾಡಿ ಎಲ್ಲ ಅಲಂಕಾರ ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಮನಸ್ಸಲ್ಲಿ ದೇವಿ ಮೇಲೆ ಭಕ್ತಿ ಪ್ರೀತಿಯಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ಅದು ಒಳ್ಳೆಯದೇ ಆಗಿರುತ್ತೆ. ಅದ್ರ ಫಲ ಕೂಡ ಒಳ್ಳೆಯದಾಗಿರುತ್ತೆ. ಈಗ ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಈ ತೆಂಗಿನಕಾಯಿ ಅಲಂಕಾರ ಮುಗಿದಿದೆ. ನೀವು ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವಂಥ ಕಳಸ ಆಗಿರಬಹುದು ಅಥವಾ ಹಬ್ಬದ ದಿನ ಈ ರೀತಿಯಾಗಿ ಅಲಂಕಾರ ಮಾಡ್ಕೋಬಹುದು. ಅಂಗಡಿ ಪೂಜೆಗಳಲ್ಲೂ ಕೂಡ ಅಷ್ಟೇ ಈ ರೀತಿ ತೆಂಗಿನಕಾಯಿಗೆ ಅಲಂಕಾರ ಮಾಡ್ಬೋದು. ಇನ್ನೂ ಕೂಡ ಇದಕ್ಕೆ ವೈಟ್ ಕಲರ್ದು ಡಾಟ್ಸ್ ಎಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೋಡಿ, ಕಳಸ ಅಂದಮೇಲೆ ಮಲ್ಲಿಗೆ ಹೂವು ಅಂತೂ ಇರಲೇಬೇಕು ಅಲ್ವಾ. ಒಂದು ಮೊಳ ಮಲ್ಲಿಗೆ ಹೂವು ಹಾಕ್ಬಿಟ್ರೆ ಕಳಸದ ಕಳೆ ಇನ್ನೂ ಕೂಡ ಹೆಚ್ಚಾಗತ್ತೆ. ಬನ್ನಿ, ಈಗ ಕಳಸಕ್ಕೆ ಉಡಿಸೋದಕ್ಕೆ ಬ್ಲೌಸ್ ಪೀಸಿಂದ ನೆರಿಗೆ ತೆಗೆದು ಪಿನ್ ಹಾಕಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಅಳತೆ ಬ್ಲೌಸ್ ಪೀಸ್ನ ತೊಗೋಬೋದು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ನರಿಗೆನ ತೆಗಿಬೇಕು. ನೀವು ಎಷ್ಟು ಚಿಕ್ಕದಾಗಿ ತೆಗಿಯೋಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮೊದಲು ಮೇಲ್ಗಡೆ ಒಂದು ಪಿನ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ದೂರನೇ ಎಲ್ಲನೂ ಕೂಡ ಸರಿ ಮಾಡಿಕೊಂಡು ಆ ಲೈನನ್ನು ಈಕ್ವಲ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೋಬೇಕು. 4 ಪಿನ್ ಇದ್ದರೆ ಸಾಕು. ನೀಟಾಗಿ ಬ್ಲೌಸ್ ಪೀಸನ್ನು ನರಿಗೆ ತೆಗೆದು ಕಳಸಕ್ಕೆ ಸೀರೆ ಉಡಿಸ್ಬಹುದು. ನೋಡಿ, ಈ ರೀತಿ ಮೇಲ್ಗಡೆ ಒಂದು ಹಾಕ್ಕೊಂಡಿದ್ದೀನಿ, ಮಧ್ಯದಲ್ಲಿ 2. ಈ ಥರ ಸ್ವಲ್ಪ ಸ್ವಲ್ಪ ದೂರನೇ ನಾವು ನೆರಿಗೆನ ಸರಿ ಮಾಡಿಕೊಂಡು ಆ ಲೈನ್ಗಳನ್ನ ಸರಿ ಮಾಡಿಕೊಂಡು ನೀಟಾಗಿ ಅದನ್ನು ಸರಿ ಮಾಡಿ ಪಿನ್ ಹಾಕಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲದೆ ಒಂದಿನ ಮೊದಲೇ ಕೂಡ ನಾವು ಈ ಥರ ರೆಡಿ ಮಾಡ್ಕೋಬಹುದು. ಮಾಡಿ ಯಾವುದಾದ್ರೂ ಭಾರವಾದ ವಸ್ತುನ ಕೆಳಗಡೆ ಇಟ್ಟುಬಿಟ್ರೆ ನಾವು ಐರನ್ ಮಾಡೋದು ಕೂಡ ಬೇಡ. ನಾವು ತೆಗೆದಿರುವಂಥ ನೆರಿಗೆಯ ಲೈನ್ಗಳು ತುಂಬ ಶಾರ್ಪಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ಈ ರೀತಿ ಸರಿ ಮಾಡಿಕೊಂಡು 4 ಕಡೆ ಪಿನ್ ಹಾಕಿ ರೆಡಿ ಮಾಡ್ಕೋಬೇಕು. ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಲಕ್ಷ್ಮಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿರೋರು ಸೀರೆ ತೊಗೊಳಕ್ಕಾಗಲಿಲ್ಲ ಅಂದರೂ ಕೂಡ ಹೊಸದೊಂದು ಬ್ಲೌಸ್ ಪೀಸ್ನ ತೊಗೊಂಡು ಬಂದು ಈ ರೀತಿ ಕಳಸಕ್ಕೆ ಉಡಿಸಿ ಅಲಂಕಾರ ಮಾಡಿ ನೀವು ಮನೇಲಿ ಪೂಜೆ ಮಾಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಒಂದು ಪುಟ್ಟ ಲಕ್ಷ್ಮಿ ಮನೇಲಿ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ, ನಾವು ಯಾವ ರೀತಿ ಯಾವ ರೂಪನ ಮನಸ್ಸಲ್ಲಿ ಇಟ್ಕೊಂಡು ಅಲಂಕಾರ ಮಾಡ್ತೀವೋ ಅದೇ ರೂಪನೇ ಕಾಣಿಸೋದು. ನೋಡಿ, ಈ ರೀತಿ ಪಿನ್ ಹಾಕಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ನಾವು ಹಬ್ಬಕ್ಕೆ ಅಂತ ಯಾವ ಹೊಸ ಸೀರೆ ತೊಗೊಂಡಿರ್ತೀವೋ ಅದೇ ಸೀರೆಯ ಬ್ಲೌಸ್ ಪೀಸನ್ನು ಈ ರೀತಿ ನೆರಿಗೆ ತೆಗೆದು ಇಟ್ಕೊಂಡು ನಾವು ಹಬ್ಬದ ದಿನ ದೇವಿಗೆ ಉಡಿಸ್ಬೋದು. ಮತ್ತು ನೋಡಿ, ಈ ಥರ
ಹಿತ್ತಾಳೆದು ಕಂಬಿಗಳು ಎಲ್ಲ ಗ್ರಂಥಿ ಅಂಗಡಿಗಳಲ್ಲಿ ಮತ್ತು ಬಳೆ ಶಾಪಲ್ಲಿ ಸಿಗುತ್ತೆ. ಇದನ್ನು ತಂದಿಟ್ಕೊಳ್ಳಿ. ಇದನ್ನು ತೆಂಗಿನಕಾಯಿಗೂ ಕೂಡ ಚುಚ್ಚಿ ಹೂವಿನ ಅಲಂಕಾರನ ಮಾಡ್ಬೋದು. ಹೂವೆಲ್ಲ ಮುಡಿಸುವಾಗ ತುಂಬ ಅನುಕೂಲ ಆಗುತ್ತೆ. ಅಥವಾ ಈ ರೀತಿ ಕಳಸದ ಚೆಂಬಿಗೆನೆ ನಾವು ಕಟ್ಬೋದು. ಕೆಲವರೆಲ್ಲ ಕೋಲು ಕಟ್ಟಿ ಸೀರೆ ಉಡಿಸ್ತಿರಲ್ಲ, ಅದ್ರ ಬದಲು ಈ ರೀತಿ ಕಂಬಿಯನ್ನು ಉಪಯೋಗಿಸ್ಬಹುದು. ನಮಗೆ ಎಷ್ಟು ಉದ್ದ ನೆರಿಗೆ ಬೇಕು, ನಾವು ಪೀಠನ ಹೇಗೆ ಇಟ್ಟಿರ್ತೀವಿ ಆ ಲೆವೆಲ್ನ ನೋಡಿಕೊಂಡು ಸೀರೆಯ ನೆರಿಗೆಯನ್ನು ಬಿಡಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ನೆರಿಗೆ ಚಿಕ್ಕದಾಗಿರುತ್ತೆ, ಪೀಠ ಎತ್ತರ ಇರುತ್ತೆ, ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಮುಂಭಾಗದಲ್ಲಿ ಉದ್ದ ನಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಒಂದು ಪಿನ್ ಹಾಕಿ. ನಾವು ಅಲ್ಲೇ ನೆರಿಗೆಗೆ ಹಾಕಿರೋಂಥ ಅಂದರೆ ಆ ಬ್ಲೌಸ್ ಪೀಸ್ಗೆ ಹಾಕಿರೋಂಥ ಪಿನ್ನನ್ನೇ ತೆಗೆದು ಅಲ್ಲಿಗೆ ಹಾಕ್ಬೋದು. ಮತ್ತು ಹಿಂಭಾಗದಲ್ಲೂ ಅಷ್ಟೇ ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟಕ್ಕೆ ಎಳೆದು ಹಿಂದೆ ಕೂಡ ಪಿನ್ ಹಾಕಿ ಉಳಿದಿರೋಂಥ ಬಟ್ಟೆನ ಅಲ್ಲೇ ಮಡಚಿ ಅದನ್ನು ಕೂಡ ಸೈಡಲ್ಲಿ ಸೇರಿಸಿ ಪಿನ್ ಹಾಕಬೇಕು. ಮತ್ತು ಈ ಮುಂದೆಗಡೆ ನಾವೀಗ ನೆರಿಗೆನ ಬಿಡಿಸಿ ಅದನ್ನು ಸರಿ ಮಾಡ್ಕೊಳ್ಳೋದು. ಜಸ್ಟ್ ಒಂದು 10ರಿಂದ 15 ನಿಮಿಷದಲ್ಲಿ ಕಳಸದ ಅಲಂಕಾರ ಮುಗ್ದೋಗ್ಬಿಡುತ್ತೆ. ತುಂಬ ಅಂದರೆ ತುಂಬಾ ಸುಲಭ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನೆರಿಗೆಗಳನ್ನ ಸರಿ ಮಾಡ್ಕೋಬೇಕು. ಎಲ್ಲ ಕೂಡ ಒಂದೇ ಕಡೆಗೇ ತಿರುಗಿರೋ ಹಾಗೆ ನೀಟಾಗಿ ಒಂದ್ರ ಪಕ್ಕದಲ್ಲಿ ಒಂದು ನೆರಿಗೆ ಬರೋ ಥರ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಮನೇಲಿ ಲಕ್ಷ್ಮಿ ಕೂತ್ಕೊಂಡಿರೋ ಥರನೇ ಇರಬೇಕು. ಹಾಗಾಗಿ ನೀವೇನು ಪೀಠ ಇಟ್ಟಿದ್ದೀರಾ ಅಲ್ಲಿಂದ ನೆರಿಗೆ ಕೆಳಗಡೆ ಬರೋ ಥರ ಇರಬೇಕು. ಆಗ ದೇವಿ ನೆರಿಗೆಯನ್ನು ಹರಡಿಸ್ಕೊಂಡು ಕೂತ್ಕೊಂಡಿರೋ ಥರ ಕಾಣಿಸುತ್ತೆ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ನಾವೇನೋ ಸೀರೆ ಉಡಿಸ್ತೀವಿ, ಅಲಂಕಾರ ಮಾಡ್ತೀವಿ ಅಂತ ಮಾಡೋದಲ್ಲ. ಈ ಸಣ್ಣ ಸಣ್ಣ ವಿಚಾರನ ಗಮನಿಸ್ಕೋಬೇಕು. ಆಗ ಮಾತ್ರ ನಾವು ಮಾಡಿರೋ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಇದು ನಾನು ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರೋಂಥ ಒಡವೆ. ಇದನ್ನು ನಾನು ಯಾವಾಗಲೂ ಕೂಡ ಉಪಯೋಗಿಸೋದಿಲ್ಲ, ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿ, ಈ ಥರ ನಾವು ಅಲಂಕಾರ ಮಾಡಿರೋಂಥ ತೆಂಗಿನಕಾಯಿನ ಈ ರೀತಿ ಇಟ್ಟು ಹೂವಿನ ಅಲಂಕಾರ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಏನಂದರೆ ಈಗ ಇದೇ ಮೊದಲು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋ ಅಂಥವರು ಈ ರೀತಿ ತೆಂಗಿನಕಾಯಿನ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಹಬ್ಬ ಮಾಡ್ಬೋದು. ಮೊದಲನೇ ವರ್ಷನೇ ಯಾರು ಕೂಡ ಮೊಗಸಿರಿನ ತೊಗೊಳೋದಕ್ಕಾಗಲ್ಲ ಬಿಡಿ ಅಲ್ವಾ. ಅವರು ಈ ರೀತಿ ತೆಂಗಿನಕಾಯಿನ ಇಟ್ಟು ನೀವು ಅಲಂಕಾರ ಮಾಡ್ಬೋದು. ಇನ್ನೂ ಕೂಡ ಇದಕ್ಕೆ ಕಿರೀಟ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಹಾಗಾಗಿ ಸಿಂಪಲ್ ಅಲಂಕಾರ ಈ ರೀತಿ ತೋರಿಸಿದ್ದೀನಿ, ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಮತ್ತು ಈ ರೀತಿ ಹೂಗಳಿಂದ ನಾವು ಅಲಂಕಾರ ಮಾಡ್ಕೋಬೋದು. ಹಿಂದೆಗಡೆ ಆ ಕಂಬಿ ಏನು ನಾವು ಚುಚ್ಚಿದ್ದೀವಲ್ಲ, ನಾವು ಎಷ್ಟು ಹೂವು ಬೇಕಾದ್ರೂ ಹಾಕಿ ಅಲಂಕಾರ ಮಾಡ್ಬೋದು. ಆ ಭಾರನ ಅದು ತಡೆಯುತ್ತೆ. ಮತ್ತು ಈಗ ತೆಂಗಿನಕಾಯಿನ ಇಟ್ಟು ಮೊಗಸಿರಿನ ಇಟ್ಟು ಅಲಂಕಾರ ಮಾಡ್ತಾ ಇರೋವಂಥದ್ದು ನೋಡಿ, ಹೀಗೆ ಕಾಣಿಸ್ತಾ ಇದೆ. ನಾನು ಯಾಕೆ ಈ ಹೊಸ ಮೊಗಸಿರಿ ಈಗ ತೊಗೊಂಡೆ ಅಂದರೆ, ಆಲ್ರೆಡಿ ಇರೋವಂಥ ಬೆಳ್ಳಿ ಮೊಗಸಿರಿನ ಕಳ್ಸಕ್ಕೆ ಹಾಕ್ಬಿಟ್ಟಿರ್ತೀನಿ, ಅದನ್ನು ಪದೇ ಪದೇ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಈ ವಿಡಿಯೋಗೋಸ್ಕರ ಅಂತಲೇ ತರಿಸ್ಕೊಂಡಿದ್ದು. ಅದು ಅಲ್ಲದೆ ನನಗೆ ಈ ಒಂದು ಮೊಗಸಿರಿ ತುಂಬ ವರ್ಷದಿಂದ ಇಷ್ಟ ಆಗ್ತಾಯಿತ್ತು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅರಿಶಿನ ಎಲ್ಲ ಹಚ್ಕೊಂಡು ತುಂಬ ಮುದ್ದಾಗಿದೆಯಲ್ಲ ಅಂತ ನೋಡುವಾಗೆಲ್ಲ ಆಸೆ ಆಗ್ತಾಯಿತ್ತು. ಅಲಂಕಾರಕ್ಕೆ ಹೂಗಳೂ ಅಷ್ಟೇ ತುಂಬ ಫ್ರೆಶ್ಶಾಗಿ ಚೆನ್ನಾಗಿರುವಂಥ ಒಂದೇ ಒಂದು ಹಾರ ಹಾಕಿ ಒಂದು ತಾವರೆ ಹೂ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಳಸಕ್ಕೆ ನಾವು 5 ಥರ ಹೂ ಹಾಕಬೇಕು, 9 ಥರ ಹೂ ಹಾಕಬೇಕು ಅಂಥೇಳಿ ಹೆಚ್ಚಿಗೆ ಹೂವನ್ನು ಹಾಕಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಚೆನ್ನಾಗಿರೋಂಥ ಒಂದು ಮಲ್ಲಿಗೆ ಹೂವಿನ ಹಾರ ಹಾಕಿದ್ರೂ ಸಾಕು. ಒಂದು ತಾವರೆ ಹೂವು ಮತ್ತು ಕನಕಾಂಬರ ಹೂವು ಈ ಥರದ್ದು ಯಾವುದಾದ್ರೂ ಒಂದು ಲೈಟ್ ವೆಯ್ಟ್ ಆಗಿರುವಂಥದ್ದು ಮತ್ತು ಸಂಜೆ ತನಕ ಬಾಡದೇ ಇರೋವಂಥ ಹೂಗಳನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಬ್ಲೌಸ್ ಪೀಸ್ಗಳಲ್ಲಿ ಇನ್ನಷ್ಟು ವೆರೈಟಿಯಾಗಿ ಡಿಫ್ರೆಂಟಾಗಿ ಯಾವ ರೀತಿ ಕಳಸಕ್ಕೆ ಉಡಿಸಿ ಅಲಂಕಾರ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ. ನೀವು ಯಾರಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಕಳಸದ ಅಲಂಕಾರ ಮುಗಿಯುತ್ತೆ. ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?